ವರನು ತಲೆ ಕೆಳಗಾಗಿ ಕವಚವ ಸರಿವುತ್ತೀರೆ ಘೊಳ್ಳೆಂದು ಕೈ ಹೊಯ್ದರಸಿಯರು ನಗೆ ನಾಚಿದಂತಿರೆ ಪಾರ್ಥ ತಲೆವಾಗಿ ತಿರುಗಿ ಮೇಲ್ಮುಖವಾಗಿ ತೊಡಲು ಉತ್ತರೆ ಬಳಿಕನ ಸುನಗಲು ಸಾರಥಿ ಹರಿಯ ತಪ್ಪೇನೆನುತಲಿ ಉತ್ತರ ತಾನೇ ತೊಡಿಸಿದನು. ಪದ್ಯ 45. ಆದಿಪ್ರಾಸದೊಂದಿಗೆ ಈ ಷಟ್ಪದಿ ಪ್ರಾರಂಭವಾಗಿದೆ. ಕುಮಾರವ್ಯಾಸನು ಇಲ್ಲಿ ಹಾಸ್ಯ ಪ್ರಸಂಗವೊಂದನ್ನು ತಂದಿದ್ದಾನೆ. ಬೃಹನ್ನಳೆ ಉತ್ತರ ಕೊಟ್ಟ ಕವಚವನ್ನು ತಲೆ ಕೆಳಗಾಗಿ ಧರಿಸಲು ಹೋದಾಗ ಅಂತಃಪುರದ ರಾಣಿಯರೆಲ್ಲರೂ ನಗಾಡಿದರು. ಘೊಳ್ ಎಂದು ನಕ್ಕರು. ಉತ್ತಮ ಅವ್ಯಯ ಪ್ರಯೋಗ. ಪಾರ್ಥ ನಾಚಿ ತಲೆ ತಗ್ಗಿಸಿದ. ಮತ್ತೆ ಕವಚ ತೊಡಲು ಪ್ರಯತ್ನ ಈ ಬಾರಿ ಮೇಲ್ಮುಖನಾಗಿ ಆಯಿತು. ತೊಡಲು ಪ್ರಯತ್ನಿಸಿದ. ಇದನ್ನು ಕಂಡಂತಹ ಉತ್ತರೆಯೂ ನಕ್ಕಳು. ಆಗ ಉತ್ತರ ಕುಮಾರನು ಅತಿ ವಿವೇಕಶಾಲಿಯಾಗಿ ವರ್ತಿಸಿರುವುದು ಇಲ್ಲಿ ಕಾಣುವಂತಾಗಿದೆ. ಉತ್ತರೆ, ನೀನು ಹೀಗೆ ನಗಬಾರದು. ಸಾರಥಿಗೆ ಇವೆಲ್ಲ ಗೊತ್ತಿಲ್ಲ. ತಪ್ಪೇನೆನ್ನುತ್ತ ಉತ್ತರ ತಾನೇ ತೊಡಿಸಿದನು ಕವಚವನ್ನು. ಮಧ್ಯಮ ಪಾಂಡವ ಜಗದ್ವಿಖ್ಯಾತ ಬಿಲ್ಗಾರ ಸಾರಥಿಯಾಗಿ ಬೃಹನ್ನಳೆ ವೇಷದಲ್ಲಿ ಕುಮಾರವ್ಯಾಸ ವಿದೂಷಕನಾಗಿಯೂ ಚಿತ್ರಿಸಿರುವುದು ವಿಶೇಷವೇ. ಎಲ್ಲ ಹೆಂಗಳೆಯರ ಹಾಸ್ಯಕ್ಕೆ ಕಾರಣನಾಗುವಂತೆ ಮಾಡಿರೋದು ಕವಿಯ ಜಾಣ್ಮೆ ಅಲ್ಲವೇ? ಕವಚವನು ತೊಡಲರಿಯದವನು ಹವಗೆ ಸಾರಥಿತನವ ಮಾಡುವ ಹವನು ತಾನಿಂತೆನುತ್ತಲೇ ಇದ್ದರು ನಿಖಿಳನಾರಿಯರು ಬವರವನು ನಮ್ಮಣ್ಣ ಗೆಲಿದಪನು ನಮ್ಮಣ್ಣ ಬವರವನು ಗೆಲಿದಪನು ಅವರ ಮಣಿ ಪರಿಧಾನವಾಭರಣವನು ಸಾರಥಿ ಕೊಂಡು ಬಾಯೆಂದಳು ಸರೋಜಮುಖಿ. ಪದ್ಯ 46. ಈ ಷಟ್ಪದಿಯ ಮೊದಲ 3 ಸಾಲುಗಳಲ್ಲಿ ಆಸ್ಥಾನದ ಹೆಂಗಳೆಯರು ಆಡಿದಂತಹ ಕುಹಕ ಮಾತುಗಳನ್ನು ತಿಳಿಸಿದ್ದಾನೆ. ಆಹಾ, ಕವಚವನ್ನು ತೊಡಲು ಬರದವನು ಯುದ್ಧದಲ್ಲಿ ಸಾರಥಿತನವನ್ನು ಹೇಗೆ ಮಾಡುತ್ತಾನೆ ಎನ್ನುತ್ತಿದ್ದರು ಅಲ್ಲಿಯ ಹೆಂಗಳೆಯರು. ಮುಂದಿನ 3 ಸಾಲುಗಳಲ್ಲಿ ಉತ್ತರೆಯ ಮಾತುಗಳಿಗೆ ಅವಕಾಶವಿತ್ತಿದ್ದಾನೆ ಕವಿ. ಹೆಣ್ಣು ಎಂದರೆ ಮಾಯೆ, ಆಸೆ. ಇದಕ್ಕೆ ಹೊರತಾದವಳಲ್ಲ ಉತ್ತರೆ. ಎಲ್ಲ ಸಿರಿ ಸಂಪತ್ತು ಐಶ್ವರ್ಯ ಇದ್ದರೂ ರತ್ನಾಭರಣ ವಸ್ತ್ರಗಳಿಗೆ ಆಸೆ ತೋರಿದ್ದಾಳೆ. ನಮ್ಮಣ್ಣನು ಯುದ್ಧದಲ್ಲಿ ಗೆಲ್ಲುತ್ತಾನೆ, ನೀನು ಶತ್ರುವೀರರ ರತ್ನಾಭರಣಗಳನ್ನು ವಸ್ತ್ರಗಳನ್ನು ತೆಗೆದುಕೊಂಡು ಬಾ ಎಂದು ಉತ್ತರೆ ಅಣ್ಣನಿಗೆ ಹೇಳುತ್ತಾಳೆ. ಈ ಪದ್ಯದಲ್ಲಿ ಕೆಲವು ವಿಶೇಷ ಶಬ್ದಗಳು. ಹವಣು ಅಂದರೆ ಕ್ರಮ ಅಂತ, ವಿಧ ಅಂತಲೂ ಆಗುತ್ತೆ. ಇದೊಂದು ಉತ್ತಮ ಶಬ್ದ. ಪರಿಧಾನ ಎಂದರೆ ವಸ್ತ್ರ. ಇದು ಉತ್ತಮ ಪದ ಪ್ರಯೋಗವಾಗಿದೆ. ಇದನ್ನು ನಾವಿಲ್ಲಿ ಕಂಡಿದ್ದೇವೆ.